ಗುರು ಈ ಕೋಡ್ನ ಸ್ಕ್ಯಾನ್ ಮಾಡಿ ಗುರು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂಡ್ತಾ ಇಡ್ತಾರೋ. ಓಕೆ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಡೆಗೆ. ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಏನೋ ಸಾಂಗ್ ಓದಿದ್ರೆ ಏನಿಲ್ಲ ಸುಮ್ಮನೆ ಹೇಳ್ಬೇಕನ್ಸ್ತು ಹೇಳಿದೆ. ಯಾಕೆ ಅಂತಂದ್ರೆ ಈ ಮ್ಯಾಚಲ್ಲಿ ಒಬ್ಬ ಎನಿಮಿ ಟೀಮಿಂಗ್ ಮಾಡ್ಕೊಳಕ್ಕೆ ಹೋಗ್ತಾನೆ. ಯಾವ ಟೈಮಲ್ಲಿ ಅಂದ್ರೆ ಅವ್ನು ಸಾಯೋ ಟೈಮಲ್ಲಿ ನನಗೆ ಟೀಮಿಂಗ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. ನಾನು ಏನಾದ್ರು ಮಾಡಿ ಸಾಯಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿಸಿ. ಈಗ ಸೀದಾ ವಿಡಿಯೋಗಳು ಬಿಡೋಣ. ಲೆಟ್ಸ್ ಲರ್ನ್. ಹಾಕೋ ಇಂಟ್ರೋ. ಓಕೆ, ನಾವು ಬರ್ಗೆಟಿನ ಮ್ಯಾಪಲ್ಲಿ ಸ್ಕೈಲಾರ್ಡ್ಸಲ್ಲಿ ಇಳ್ಕೊಂತಿದ್ದೀವಿ. ಯಾಕೆ ಅಂತ ಅಂದರೆ ಸ್ಕೈಲಾರ್ಡ್ಸ್ ನಂಗೆ ತುಂಬ ಫೇವ್ರೇಟ್ ಪ್ಲೇಸು. ಯಾಕೆ ಅಂತಂದರೆ ಇದು ಒಂಥರ ಸಕ್ಕತ್ತಾಗಿರುತ್ತಲ್ಲ ಬೆಳ್ಳಗೆ, ಅದಕ್ಕೋಸ್ಕರ ಬೆಳ್ಳಗಿದ್ರೆ ಫೇವ್ರೇಟ್ ಅಂತ ಏನಲ್ಲ, ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಇಷ್ಟ. ಇಲ್ಲಿ ಎನಿಮಿಸ್ ಇಳ್ಕೊಂಡವ್ರೆ, ಇಬ್ರು ಇಳ್ಕೊಂಡವ್ರೆ. ಅಯ್ಯೋ ಮಿಸ್ ಆಗ್ಬಿಟ್ಟ. ಇಲ್ಲಿ ಅಯ್ಯೋ ದೇವ್ರೆ, ಯಾಕೆ ದೇವ್ರೆ ಅವ್ನು ಹುಟ್ಟಿಸ್ದೆ, ಯಾಕೆ ದೇವ್ರೆ ಈ ಸಂದಿಯಲ್ಲಿ ಇಳಿಸ್ದೆ ಅವನ್ನ. ಹೋಗ್ಬಿಟ್ಟ ಮನೆ ಮೇಲಾರು ಇಳ್ಕೊಂಡ್ರೆ ಸೇಫ್ ಆಗಿರ್ತಿದ್ದಲ್ಲ ಶಿಷ್ಯ. ಇಲ್ಲಿ ಇಲ್ಲ ಬೈದಾನೆ ಆರಾಮ ಹೊಡೆನಂತೆ. ಅಯ್ಯೋ ಮಿಸ್ ಆಗ್ಬಿಟ್ಟ. ಒನ್ ಟ್ಯಾಪಿಗೆ ಟ್ರೈ ಮಾಡ್ತೀನಿ, ಮಿಸ್ ಆಗ್ಬಿಟ್ಟ. ಜಿ.ಕೆ ಒನ್ ಟ್ಯಾಪ್ ಕಿಂಗ್ ಅಲ್ಲ, ಸುಮ್ಮನೆ ಫುಲ್ ಡಾಮೇಜ್ ಡ್ರ್ಯಾಗ್ ಮಾಡ್ತಿದ್ದೀನಿ. ಬೀಳ್ತಾ ಇಲ್ಲ, ಅವ್ನು ಎಸ್ಕೇಪ್ ಆಗ್ತಾನೆ. ಯಾಕೆಂದರೆ ಅವ್ನು ರೇಂಜ್ಗೆ ಸಿಕ್ಕಿಲ್ಲ, ಸುಮ್ಮನೆ ಡೌನ್ ಮಾಡ್ತಿದ್ರೆ ಅಷ್ಟೇ. ರೆಡ್ ಡಾಟಿಗೆ ಸಿಕ್ಕಿಲ್ಲ ಅವನು. ಓಕೆ, ಕಿಲ್ ಎತ್ಕೊಂಡ್ಬಿಟ್ವಿ. BRE ಗುರು, ಈ BRE ಅನ್ನೋ ನೇಮ್ನ ಎಷ್ಟು ಸಲ ಹೊಡೆದಿಂಗ್ ಗೊತ್ತಾ? ಬಿ ಪಕ್ಕದಲ್ಲಿ ಡಾಟ್ ಪಕ್ಕದಲ್ಲಿ ARRY. ಇದು ಬಾಟ್ ಇಲ್ಲ ಎನಿಮಿನೇ ಗೊತ್ತಿಲ್ಲ. ನಂದು ಹಳೆ ಒಂದು 2 ವೀಡಿಯೋದಲ್ಲಿ ಹೊಡೆದಿರ್ತೀನಿ ಅನಿಸುತ್ತೆ. ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿ ಈ ನೇಮ್ನ ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ, BRE ಅನ್ನೋದು. ನೋಡಿ, ಯಾರು ಆ ವಿಡಿಯೋ ನೋಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಬ್ರೋ, ನಾನು ಆ ವಿಡಿಯೋ ನೋಡಿದ್ದೀನಿ ಅಂತ ಅಂದ್ಬಿಟ್ಟು. ಓಕೆ, ಗ್ಯಾಪಲ್ಲಿ 2 ಕಿಲ್ ಮಾಡ್ಕೊಂಡ್ಬಿಟ್ವಿ. BRE ಅನ್ನೋ ನೇಮ್ ನಾನು ಹೊಡೆದಿರೋದು ನೆನಪಿದೆ ನನಗೆ. ಯಾವಾಗ ಅಂದರೆ ಹಳೆಯದಾದ ಒಂದು ವಿಡಿಯೋದಲ್ಲಿ ಹೊಡೆದಿದ್ದೀನಿ ಪಕ್ಕ 100%. ಇವಾಗಲೇ ಗೊತ್ತಾಗಿದೆ ನನಗೆ. ಓಕೆ, BRE ಹೊಡೆದಿದ್ದೀವಿ, ಹಳೆ ವಿಡಿಯೋದಲ್ಲಿ ಹೊಡೆದಿದ್ದೀವಿ ಅಷ್ಟೇ. ಜೈ ಆಂಜನೇಯ. ನೆಕ್ಸ್ಟ್ ಏನೋ ಹೇಳ್ತಿದ್ದೆ ನಾನು. ಈ ವಿಡಿಯೋದಲ್ಲಿ ಏನಕ್ಕೆ ಸಾಂಗ್ ಹೇಳಿದೆ, ಆ ಸಾಂಗ್ ಏನಕ್ಕೆ ಅಂತಂದರೆ ಮೂವಿಯಲ್ಲಿ ಸೇಮ್ ಸಿಚುವೇಷನಲ್ಲೇ ಟೀಮಿಂಗ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಅದೇ ಥರನೇ ಒಬ್ಬ ಅಂತ ಸಿಚುವೇಷನ್ ಬಂದ ಟೀಮಿಂಗ್ ಮಾಡ್ಕೊಂಡು ಏನಿದು ಫೇಕ್ ಡ್ಯಾಮೇಜ್ 204 2 ಸಲ ಹೊಡಿಬೇಕಾ ಇವನಿಗೆ? ಯಾರೋ ನೀನು ಹ್ಯಾಕರೇನೋ ಶಿಷ್ಯ? ಹ್ಯಾಕರೇನಾಗಿರಲ್ಲ, ಸುಮ್ಮನೆ ಫೇಕ್ ಡ್ಯಾಮೇಜ್ ಬಿಡೋದು ಅಷ್ಟೇ. ಓಕೆ, ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಆ ಶಿಷ್ಯನ್ ಟೀಮ್ಮೇಟ್ಸ್ ಎಲ್ಲ ಇಲ್ಲೇ ಇದಾರಲ್ಲ, ಬಂದ್ಬಿಡ್ಲಿ ಹತ್ರ, ಅವ್ರಿಗೂ ಸೇರ್ಸ್ ಮುಗಿಸ್ಬಿಡೋಣ ಅಂದ್ಬಿಟ್ಟು. ನಮಗೆ ಕಾರ್ನೇಟೆಡ್ ಸಿಕ್ಕರೆ ಗೊತ್ತಲ್ಲ, ಅದಾಗುತ್ತೆ ಆಟೋಮೆಟಿಕ್ ಆಗಿ ಏಮ್ ಆಗುತ್ತೆ, ನಾವು ಫುಲ್ ಡ್ಯಾಮೇಜ್ ಹೊಡೆದ್ಬಿಡ್ತೀವಿ. ಓಕೆ, ಕಿಲ್ ಮಾಡ್ಕೊಂಡ್ವಾ? ಇಲ್ಲಿ ಬರ್ತಾನೆ ಸಾಯ್ ಮಗನೇ. ಓಕೆ, ಒಳ್ಳೆ ಡ್ಯಾಮೇಜ್. ಓಕೆ, ಮುಗಿಸ್ಕೊಂಡ್ಬಿಟ್ವಿ. ಇವ್ರು ಟೀಮ್ಮೇಟ್ ಅನ್ಸುತ್ತೆ, ಇಬ್ಬರಿಗೆ ಹೊಡೆದಾಯ್ತು. ಇಲ್ಲ ಒಬ್ಬ ಸತ್ತೆ ಹೋದ ಪಾಪ ಹುಡುಗ. ಎಲ್ಲೆಲ್ಲಿಂದ ಬರ್ತೀರೋ ಗೊತ್ತಿಲ್ಲ. ಕಾರ್ನೇಟೆಡ್ ನನ್ನ ಕೆಲಸ ಎಕ್ಸಾಮ್ ಆದರೆ ಸಿಗಕ್ಕೆ ಹೋಗಬೇಡಿ, ಚಿತ್ರಾನ್ನ ಮಾಡಾಕ್ಬಿಡ್ತೀನಿ. ಓಕೆ, ಇವಾಗ ಎನಿಮೀಸ್ ಅಂತೂ 5 ಜನ ಸತ್ತೋಗ್ಬಿಟ್ರು ನನ್ನ ಕೈಯಲ್ಲಿ. ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಬಂದರು, ಇಲ್ಲಿ ಫೀಮೇಲು. ಅಯ್ಯೋ, ಓಕೆ ಸಾಯ್. ಏನು ಮಾಡ್ತಿದ್ದೆ ಕಂದ, ಏನು ಮಾಡ್ತಾ ಇದೆಯಾ ನೀನು, ಯಾಕೆ ಹಿಂಗೆ ಮಾಡಿದೆ? ಓಕೆ, ಅವಳಿಗೆ ಪಾಪ ಬಂದ್ಬಿಟ್ಟು ಕಲ್ಮಣಿ ಹತ್ರ ಬಚ್ಚಿಡ್ಕೊಂತು. ಆದರೆ ಯಾವ ಕಡೆಯಿಂದ ಗಾಡಿ ಬಚ್ಚಿಡ್ದು ಕನ್ಫ್ಯೂಸ್ ಆಗ್ಬಿಟ್ಟು ಬಚ್ಚಿಡ್ಕೊಂತು, ಏನೋ ಗೊತ್ತಿಲ್ಲ. ಒಟ್ಟಿಗೆ ಮುಂದ್ಗಡೆ ಎನಿಮಿ ಇದ್ದ ಏನೋ ಗೊತ್ತಿಲ್ಲ. ಒಟ್ಟಿಗೆ ನನ್ನ ಕೈ ಸಿಕ್ಕೊಂಡು ಸತ್ತೋಯ್ತು. ಸತ್ತೋಗಿಲ್ಲ, ಏನು ಇಲ್ಲೇ ಆಯ್ತಾ ಇಂಥದ್ದು ಕನ್ಫ್ಯೂಸ್ ಆಗ್ಬಿಟ್ಟು ಬಚ್ಚಿಡ್ಕೊಂತು, ಏನೋ ಗೊತ್ತಿಲ್ಲ. ಒಟ್ಟಿಗೆ ಮುಂದ್ಗಡೆ ಎನಿಮಿ ಇದ್ದ ಏನೋ ಗೊತ್ತಿಲ್ಲ. ಒಟ್ಟಿಗೆ ನನ್ನ ಕೈ ಸಿಕ್ಕೊಂಡು ಸತ್ತೋಯ್ತು. ಸತ್ತೋಗಿಲ್ಲ, ಏನು ಇಲ್ಲೇ ಆಯ್ತಾ ಆಯ್ಕೊಂಡು ತಿಂತೈತೆ. ಓಕೆ, ಕಿಲ್ ಮಾಡೋಣ. ಬೇಡ ತಡೀರಿ, ಫಸ್ಟು ನಾವು ಇದನ್ನು ತಿನ್ಕೊಂಬಿಡೋಣ ಮಶ್ರೂಮ್ನ. ಯಾಕೆ ಅಂತಂದರೆ ಸ್ಟ್ರೆಂತ್ ಬೇಕು, ಸ್ಟ್ರೆಂತ್ ಹೊಡೆದಾಡಬೇಕಾದ ಸ್ಟ್ರೆಂತು. ನಾವು ಪೈಲ್ವಾನ್ಗಳಿಗೆ ಸ್ಟ್ರೆಂತ್ ಬೇಕು, ಅದಕ್ಕೋಸ್ಕರ ಮಶ್ರೂಮ್ ತಿನ್ಕೊಂಡಿದ್ದೀವಿ. ಅಲ್ಲಿ ಇವನೇ ಸ್ನೇಹ ಮಾಡ್ಕೊಳಕ್ಕೆ ಬರ್ತಾನೆ ನನ್ನ ಹತ್ರ ಬಂದ್ಬಿಟ್ಟು. ಒಳ್ಳೆ ಡ್ಯಾಮೇಜ್ ಕೂಡ ಕೊಟ್ಟಿದ್ದೀನಿ, ಆದರೆ HP ಇದೆಯೋ ಇಲ್ಲ ಗೊತ್ತಿಲ್ಲ, ಅಂದರೆ ಹೆಲ್ತ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಓಕೆ, ಇವಮ್ಮ ಇನ್ನೂ ಸತ್ತಿಲ್ವಲ್ಲ ಗುರು, ಅಲ್ಲಿ ಹೋಗೋಣ ತಂದ್ಬಿಟ್ಟು ನಾನು ತುಂಬ ಹೊತ್ತಿಲ್ಲಿ ವೇಟ್ ಮಾಡಿದೆ. ಇಲ್ಲಿ ಮಾತ್ರ ಅಲ್ಲ, ಇವಾಗ ನನಗೊಂದು ಫೋನ್ ಕಾಲ್ ಕೂಡ ಬರುತ್ತೆ. ಫೋನ್ ಕಾಲ್ ಬಂದು ತುಂಬ ಹೊತ್ತ ಫೋನ್ ಕಾಲ್ ಎಲ್ಲ ರಿಜೆಕ್ಟ್ ಮಾಡಿ ಮತ್ತೆ ರಿಸೀವ್ ಮಾಡಿ ಮಾತಾಡಿ ಬೈದು ಗೀದು ಆಮೇಲೆ ಬರ್ತೀನಿ. ಅಷ್ಟೊಳಗೆ ಗೇಮಿಂಗ್ ಸೌಂಡ್ ಕೂಡ ಹೋಗ್ಬಿಟ್ಟಿರುತ್ತೆ. ಇಲ್ಲಿ ನೋಡಿ ಎನಿಮಿ ಟೀಮಿಂಗ್ ಮಾಡೋಕೆ ಟ್ರೈ ಮಾಡ್ತಾನೆ. ನಾನು ಕ್ಲೀನಾಗಿ ಗೊತ್ತಾಗಿಲ್ಲ, ನಾನು ಸ್ಕೋಪ್ ಹಾಕಿದೆ. ಸ್ಕೋಪ್ ಹಾಕಿದ ತಕ್ಷಣ ಗೊತ್ತಾಯ್ತು ಇವನ ಹೆಸರು ಥಾಮಸ್ ಅಂತ. ಅದಕ್ಕೋಸ್ಕರ ಫ್ರೆಂಡ್ಶಿಪ್ ನೋ ಸ್ನೇಹ ಅಂತ ಒಳಗೊಳಗೆ ಅಂತ ಸಾಂಗ್ ಹೇಳ್ಬಿಟ್ಟು ಇವನ್ನ ಸಾಯಿಸ್ಬಿಡ್ತೀನಿ ನಾನು. ಯಾಕೆ ಅಂತಂದರೆ ನಾನು ಈ ಥರ ಟೀಮಿಂಗ್ ಮಾಡ್ಕೊಂಡ್ರೆ ತುಂಬ ಜನ ಇದ್ದಾರೆ, ನಿಮಗೂ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಟೀಮಿಂಗ್ ಮಾಡ್ಕೊತಾರೆ ಸಾಯೋ ಟೈಮಲ್ಲಿ, ನಾವೇ ಹೋಗಿ ಮೆಡಿಕೇಟ್ ಕೊಡ್ತೀವಿ. ಎಲ್ಲ ಹೀಲ್ ಆಗಿದ ತಕ್ಷಣ ಬಾಯಿಗೆ ಇಡ್ತಾರೆ. ಅದಕ್ಕೋಸ್ಕರ ನೈಸಲ್ಲಿ ಸೇಫ್ ಆಗಬೇಕು. ಯಾಕೆಂದರೆ ಒಳ್ಳೆ ಕಿಲ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಏನೋ ಹೋಗೋಣ ಬಿಡಬಾರ್ದು ಅಂತ ಅಂದ್ಬಿಟ್ಟು ಗ್ರೆನೇಡ್ ಹಾಕ್ದೆ ಒಂದು. ಗ್ರೆನೇಡ್ ಹಾಕಲ್ಲಿ ಮೆಂಟ್ಲು ಏನೋ ಹಾಕ್ತಾನೆ. ಓಕೆ, ಸ್ಪ್ರೇ ಹೊಡಿತಿದ್ದೀನಿ ಹೋಗ್ಬಿಟ್ಟು ಆಕಾಶಕ್ಕೆ. ಓಕೆ, 2 ಗ್ರೆನೇಡ್ ಹಾಕಿದ ತಕ್ಷಣ ಫಸ್ಟ್ ಗ್ರೆನೇಡ್ಗೆ ಹುಡುಗ ಹೊಗೆ ಹಾಕ್ಸ್ಕೊಂಡ್ಬಿಟ್ಟ. ಹೋಗಿಬಿಟ್ಟ. ಬಿಗ್ BR5 ಲಾಲಾಕೆ ಓಡಿಸ್ಬಿಡ್ತೀನಿ ಸರ್ರಿಗೆ. ಯಾಕೆ ಅಂತಂದರೆ ನನ್ನ ಮಕ್ಕಳ ಸಾಯೋ ಟೈಮಲ್ಲಿ ನಿಮಗೆ ಫ್ರೆಂಡ್ಶಿಪ್ ಬರುತ್ತಾ, ಅದು ಸ್ಟಾರ್ಟಿಂಗಲ್ಲೇ ಮಾಡ್ಕೋಬೇಕು. ಇಲ್ಲಾಂದರೆ ಫ್ರೀ ಫ್ರೆಂಡ್ ಕೊಡ್ತೀರಾ, ಎನಿಮೀಸ್ ಆಗಿ ಬಂದುಬಿಟ್ಟು ಏನಕ್ಕೆ ಟೀಮಿಂಗ್ ಮಾಡ್ತೀರಾ? ಓಕೆ, ನಾನು ಟೀಮಿಂಗ್ ಮಾಡ್ತೀನಿ ಕೆಲವು ಟೈಮಲ್ಲಿ, ಅದಕ್ಕೆ ನಾನೇ ಬೈಕೋಬಾರ್ದು. ಇವಾಗ ಎನಿಮೀಸು ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಓಕೆ, ನಮ್ಮ ಹತ್ರ SKS ಇದೆ. ನಾವು ಕಾರ್ನೇಟೆಡ್ ಬಿಟ್ಬಿಟ್ಟೆ ಅಲ್ಲಿ ಬೇಡ ಅಂತ. ಈ ವಾಲು ಈ ವಾಲ ಗುರು ಹಿಂಗಾಡ್ತೈತೆ.
ಓಕೆ ಅಲ್ಲೊಂದು ಸ್ಕ್ವಾಡ್ ಇದೆ ಅನ್ಕೋತೀನಿ. ಫಸ್ಟು ಪರ್ಮನೆಂಟ್ ಕವರ್ ಹೋಗೋಣ ಅಂದ್ಬಿಟ್ಟು ಒಳಗಡೆ ಓಡೋಗ್ತಿದ್ದೆ. ವಾಲಲ್ಲಿ ನಿಂತ್ಕೊಂಡ್ರೆ ಹೆಂಗೆ ಹೊಡಿತಾರೆ. ಓಕೆ ಓಕೆ ಡ್ಯಾಮೇಜ್ ಕೊಟ್ಟಾರೆ ಬಾಸು. ಇಲ್ಲಿ ಇಲ್ಲೊಬ್ಬರು ಬಂದರು ಸಾಯ್. ಓಕೆ ಇವ್ ಟೀಮೇಟ್ ಇಬ್ರು ತಾನೆ. ಓಕೆ ಅಲ್ಲೊಬ್ಬ ಬಂದ. ಅಯ್ಯೋ ನಂಗೆ ಗೊತ್ತೇ ಆಗಲಿಲ್ಲ. ಇವನಿನ ಹೊಡೆದ ತಕ್ಷಣ ಅವ್ರ ಟೀಮೇಟಿಗೆ ಇನ್ನೊಬ್ಬ ಹೊಡೆದು ನಾಫ್ ಮಾಡಿದ್ದ. ಇಲ್ಲಿ ಬಂದ ನೋಡಿ, ಈ ಲೆಫ್ಟಲ್ಲಿ ಬಂದ ನಾನು ನೋಡಿದೆ, ರೈಟಲ್ಲೊಬ್ಬ ಬಂದ ನಾನು ಕ್ಲೀನಾಗಿ ನೋಡಿಲ್ಲ. ನಾನು ಸಖತ್ ಗಾಬರಿ ಆಗ್ಬಿಟ್ಟೆ ಜಾಗದಲ್ಲಿ ನೋಡಿ. ಇಬ್ಬರು ಕೂಡ ಹೊಡಿತಾರೆ, ನಂಗೆ ಬೀಳ್ತಾನೆ ಇಲ್ಲ. ಹಂಗೆ ನಾವು ಒಂಥರ ಹ್ಯಾಕರ್ ಇದ್ದಂಗೆ. ಓಕೆ ಹಿಂಗೆ ಬಂದೆ ಹುಡುಗಂಗೆ ಒಬ್ಬಂಗೆ ಹೊಡೆಯೋ ಜೊತೆಗೆ ಇಬ್ಬರು ಹಾರಿಸ್ಬಿಟ್ರು. ನನಗೆ ಇಲ್ಲಿ ಬೇರೆ ಮೂವ್ ತಗೋಬೇಕಿತ್ತು, ಏನು ಗೊತ್ತಿಲ್ಲ, ನನಗೆ ಕನ್ಫ್ಯೂಸ್ ಆಗ್ಬಿಟ್ಟೆ ಜಾಗದಲ್ಲಿ. ಅಷ್ಟೇ ನಾನು ಸಾಯಿಸ್ಬಿಟ್ರು. ಇದು ನೆಕ್ಸ್ಟ್ ಮ್ಯಾಚು. ಈ ಮ್ಯಾಚಲ್ಲಿ ಇಲ್ಲಿ ತಕ್ಷಣ ನನಗೆ ನೋಡಿ M60 ಸಿಕ್ತು. ಸಕ್ಕದ ಡ್ಯಾಮೇಜ್ ಕೊಟ್ಟು ಇಬ್ಬರಿದ್ರಲ್ಲಿ ಒಬ್ಬಂಗೆ ನಾಕ್ ಮಾಡಿದೆ. ನಾಕ್ ಮಾಡಿದ ತಕ್ಷಣ ಏನು ಕಿಲ್ ಮಾಡೋಕ್ಕಾಗಲ್ಲ. ಇನ್ನೂ ಅವಾಗೇನು ಇಳಿದಿದ್ರು. ಇಳಿದ್ಬಿಟ್ಟೆಲ್ಲ ಲೂಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಟೀಮೇಟ್ಸ್ ಬಂದು ರಿವೈವ್ ಮಾಡ್ಕೊತಾರೆ ಅಂತ ಅನ್ಕೊಂಡು ಸುಮ್ಮನಾದೆ. ಓಕೆ ನಮ್ಮ ಹತ್ರ ಗನ್ಗಳು ಸಿಗ್ತಾ ಇಲ್ಲ, ಎಲ್ಲ ಲೂಟ್ ಮಾಡ್ಕೊಂಡ್ರೆ ಫಸ್ಟು. ಆದ್ರೆ ಒಳ್ಳೆ ಗನ್ ಕೊಟ್ಟರು. ಓಕೆ ಸದ್ಯಕ್ಕೆ ಇದೆ ಹೋಗ್ತೀನಿ. ಬಂದ ಸಾಯ್. ಓಕೆ ಹೆಡ್ ಇಲ್ಲಿ ಸಾಯ್ ಮಕ್ಕಳ. ಓಹೋ GKಗೆ. ಓಕೆ ಒಂದು ಗ್ರ್ಯಾಂಡ್ ಆಯ್ತು, ಅದನ್ನ ಹಾಕ್ಬಿಡೋಣ. ಹಾಕಿದಾರ ಕಿಲ್ ಆಗ್ಬಿಡ್ತಾರ, ಕಿಲ್ ಆಗ್ತಾರ. 1 2 3 ಜೈ. ಓಕೆ 1 ಕಿಲ್ ಬಂದ್ಬಿಡ್ತು. ಆಸ್ ಯುವರ್ ಡ್ಯಾಡ್ ಅಂತ ಮಗ ಮತ್ತೆ ಆಸ್ ಯುವರ್ ಡ್ಯಾಡ್ ಅನ್ನ ಅನ್ಕೊಂಡು ಡ್ಯಾಡು. ಓಕೆ ಇಬ್ಬರನ್ನ ನಾವಿಲ್ಲಿ ಕಿಲ್ ಮಾಡ್ಕೊಂಡ್ಬಿಟ್ಟು ವಿತ್ ಹೆಡ್ ಶಾಟ್ ಸ್ಕಾರಲ್ಲಿ ಸಾರಿ M60ಲಿ. ಈ ನಮಗೆ ಸ್ಕಾರ್ ಸಿಗ್ತು. ಸ್ಕಾರ್ ಎತ್ಕೊಂಡ್ಬಿಡೋಣ. ಸ್ಕಾರ್ ಎತ್ಕೊಂಡು ಜೈ ಅಂತ ಓಡೋಣ. ಸ್ಕಾರ್ ಎತ್ಕೊಂಡು ಓಡೋ ಗ್ಯಾಪಲ್ಲಿ ಎನಿಮೀಸ್ ಯಾರು ಸಿಕ್ಕಿಲ್ಲ. ಆಮೇಲೆ ನಮ್ಮದು ಸ್ಕಾರ್ ಮ್ಯಾಜಿಕ್ ಆಗಿಬಿಟ್ಟು ಏಕೆ ಬಂದ್ಬಿಡುತ್ತೆ. ಸಖತ್ ಲೂಟ್ ಮಾಡಿದೆ. ಅಲ್ಲಿ ಲೂಟ್ ಎಲ್ಲ ಮಾಡ್ಕೊಂಡು ಈ ಕಡೆ ಮೇಲ್ಗಡೆ ಬೇಡ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬರ್ತಿದ್ದೆ. ಇಲ್ಲಿ ಕಡೆ ಒಬ್ಬಂಗೆ ನಾಕ್ ಮಾಡಿದ್ದೆ. ಓಕೆ ಇಬ್ಬರು ಡ್ಯಾಮೇಜ್ ತೊಗೊಂಡು ಓಡೋಗ್ತವ್ರೆ. ಒಬ್ಬಂಗೆ ಲೈಟಾಗಿ ಡ್ಯಾಮೇಜ್ ಕೊಟ್ಟಿನಿ, ಇನ್ನೊಬ್ಬ ಡ್ಯಾಮೇಜ್ ತೊಗೊಂಡು ಎದ್ರುಕೊಂಡವನೆ. ಇಬ್ಬರು ಕೆಳಗಡೆ ಓಡೋಗ್ತವ್ರೆ. ಅವರಿಬ್ಬರು ಯಾರಿಗೋ ಹೊಡಿತಾ ಇದ್ರು ಅಲ್ಲಿ ನಿಂತ್ಕೊಂಡು. ಓಕೆ ಕೆಳಗಡೆ ನೇಮಿಸಿದ್ರು. ಇಲ್ಲಿ ಹಿಂದೆ ಬಂದರು ಯಾರೋ ಕಾರಲ್ಲಿ. ಓಕೆ ಬಾಸ್ ಬನ್ನಿ ಬಾಸ್, ನನ್ನ ಹತ್ರ ಸಾಯ್ಬೇಕು, ಅಲ್ಲೆಲ್ಲ ಹೋಗ್ಬಾರ್ದು. ಓಕೆ ಮಜಾ ಅಂತ ಗೊತ್ತಾ. ಈಗ ನೀವು ಫುಡ್ ಕೋರ್ಟ್ ಸೈಡೆಲ್ಲ ಹೋಗ್ಬಿಟ್ರೆ ಮುಗೀತು. ಅಣ್ಣ ಇಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಇಟ್ಕೊಂತಾರೆ ನಮಗೆ. ಇಲ್ಲಿ ಬಂತೀನಿ ಅಂತ ನೆನಪಾಯ್ತು, ಹೇಳ್ಬೇಕು ಅನ್ಸೋದಕ್ಕೋಸ್ಕರ ಹೇಳಿದೆ. ಏನಕ್ಕೆ ಅಂತಾರೆ ನಾ ಎನಿಮಿಸಿ ಕರೆದ್ನಲ್ಲ ಬನ್ನಿ ಇಲ್ಲಿ ಸೈಡ್ ಅಂತ, ಅದಕ್ಕೋಸ್ಕರ ನಂಗೆ ನೆನಪಾಯ್ತು, ಸೊ ಹೇಳಿದೆ. ಓಕೆ ಇಲ್ಲಿಬ್ರು ಓಡ್ತಾರೆ. ಒಬ್ಬ ಗನ್ ಹಿಡ್ಕೊಂಡು ಓಡ್ತಿರೋ ಸ್ಟೈಲಲ್ಲಿ ಓದಾಡ್ತಾನೆ, ಒಬ್ಬ ತುಂಬ ದೊಡ್ಡ ಪ್ರೋ ಪ್ಲೇಯರ್ ಅಂತ ಅಂದ್ಬಿಟ್ಟು. ಓಕೆ ಅವ್ರ ಟೀಮೇಟ್ ನೋಡಿ ನಾ ಇಲ್ಲಿದ್ದೀನಿ ಅಂತ ಗೊತ್ತಿದ್ರು ಕೂಡ ವಾಲಕ್ಕೆ ಅರ್ಧ ಗಂಟೆ ತೊಗೊಂಡು ಹಾಕ್ದ. ಒಬ್ಬಂಗೆ ಹೆಡ್ ಶಾಟ್ ಹಾಕಿದ್ದೀನಿ. ಅಯ್ಯೋ ರಿವೇ ಮಾಡ್ಬಿಟ್ಟು ಮತ್ತೆ ಅಷ್ಟು ಬೇಗ ನೀನು ಸಾಯ್. ಅಯ್ಯೋ ಏನಾಯ್ತು ನನ್ನ ಮೊಬೈಲ್ ಏನಾಯ್ತು. ಓಕೆ ಕೂಲಾಗೋಣ ಬರ ಸಾಯ್. ಅಯ್ಯೋ ಟೀಮೇಟ್ ಮೇಲೆ ಹೋಗ್ತೈತಿ ಏನು. ಓಕೆ ಅಯ್ಯೋ ಜಸ್ಟ್ ಮಿಸ್, ವಾಲ್ ಅಡ್ಡ ಆಗಿಬಿಡ್ತು. ಲ್ಯಾಂಡ್ ಮೈನು. ಓಕೆ ಅವ್ನು ಲ್ಯಾಂಡ್ ಮೈನ್ ಕೂಡ ಅವನೇ ಇಟ್ಕೊಂಡ್ಬಿಟ್ಟ. ವಾಲ್ ಬದಲು ಲ್ಯಾಂಡ್ ಮೈನ್ ಇಟ್ಕೊಂಡ. ನೆಕ್ಸ್ಟ್ ನನ್ನ ಕೈಲಿ ಒಂದು ಸ್ವಲ್ಪ ಹೊಡೆದು ನನ್ನ ಕೈ ಸತ್ತಬಿಟ್ಟು ಸದ್ಯ. ಅವ್ನು ಲ್ಯಾಂಡ್ ಮೇಲೆ ಅವ್ನು ಹೋಗಿಲ್ವಲ್ಲ, ಅದೇ ನನ್ನ ಪುಣ್ಯ. ಓಕೆ ಕೆಳಗಡೆ ಯಾರೋ ಟೀಮೇಟ್ಸ್ನ ರಿವೇ ಮಾಡ್ಕೊತವ್ರೆ ಬಾಸ್ಗಳು. ಅವ್ರಿಗೆ ಹೋಗ್ಬಿಟ್ಟು ಹೊಡೆಯೋಣಂತ ಇವಾಗ. ನಾವು ಫಸ್ಟ್ ಇಲ್ಲಿ ಹೀಲ್ ಆಗಿಬಿಟ್ವಿ. ಹೀಲ್ ಬೇಗ ಆಗೋ ಶಿಷ್ಯ. ಓಕೆ ಹೀಲ್ ಮಾಡ್ಕೊಂಡ್ವಿ, ಎಲ್ಲ ಲೂಟ್ ಮಾಡ್ಕೊತಾ ಇದ್ದೀವಿ. ವಾಲ್ ಇಲ್ಲಿ ಬಂದರು, ಯಾರಾದ್ರೂ ವಾಲೇ ಇಲ್ವಾ ಒಂದು. ಓಕೆ ಇರಲಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲಿದ್ದಾರೆ ಅವರು? ಇಲ್ಲಿ ಬಂದರು ನಮ್ಮ ಹತ್ರ ಗ್ರಾಜ ಇದೆ. ಅಯ್ಯೋ ಮಿಸ್ ಆಗ್ತೈತೆ. ಓಕೆ ನಾಕ್. ಓಕೆ ನಾಕ್ ಆಗ್ಬಿಟ್ರು. ಕಿಲ್ ಎತ್ಕೊಂಡ್ಬಿಡೋಣ. ಸುಮ್ಮನೆ ಸ್ಕೋಪ್ ಆಗ್ತಾನೆ ಹೊಡಿದ್ರು. ಎನಿಮೀಸ್ ಕೂಡ ಕ್ಲೀನಾಗಿ ಕಣ್ಣಿಗೆ ಕಾಣಿಸ್ತಿಲ್ಲ. ಗಿಡದೊಳಗಡೆಯಿಂದ ಸ್ಕೋಪ್ ಆಗಿ ಹೊಡಿತಿದ್ದೆ. ಅದಕ್ಕೋಸ್ಕರ ನಾಕ್ ಮಾಡ್ರೆ ಕಿಲ್ ಎತ್ಕೊಂಡ್ಬಿಡ್ಬೇಕಂತ ಕಿಲ್ ಎತ್ಕೊಂಡ್ಬಿಟ್ಟೆ. ಇವಾಗ ಅವ್ರ ಟೀಮೇಟ್ ಅಲ್ಲೇ ಬಸ್ ಹಿಡ್ಕೊಂಡವನೆ. ಇಲ್ಲಿ ಸಾಯ್. ಓಹೋ ಬಾಸ್ ಹೋಗ್ಬಿಟ್ರು. ಒಂದು ಗ್ರ್ಯಾಂಡ್ ಇದೆ ನಮ್ಮ ಹತ್ರ, 2 ಗ್ರ್ಯಾಂಡ್ ಇದೆ. ಒಂದು ಎಷ್ಟು ಬಿಡೋಣ, ಹಿಂಗಿರು ಸಾಯ್ತಾನೆ. ಇವಾಗ ನಾವು ಹಿಂಗಡೆ ಹೋಗೋಣ. ನಮಗೆ ತುಂಬ ಕೆಲಸ ಇದೆ ಬಾಸ್. ಇಲ್ಲಿ ನಮಗೆ ಕೆಲಸ ಇಲ್ಲ ನಿಮಗೆ ಕಿಲ್ ಮಾಡ್ಕೊಂಡು ಕೂರೋಷ್ಟು. ಈಗ ಮೇಲ್ಗಡೆ ಹೋಗ್ಬಿಡೋಣ. ಮೇಲ್ಗಡೆ ಬಂದ್ಬಿಟ್ಟು ಮೇಲ್ಗಡೆ ಬಂದು ಈ ಕಡೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಲೂಟ್ ಮಾಡ್ತಾ ಇದ್ದ. ಓಕೆ ಬಸ್. ಅಯ್ಯೋ 10 20 30 ಈ ಥರ ಬಿಡ್ತಿತ್ತೆ ಡ್ಯಾಮೇಜು. 35 37 ಅಂತ ಬಿದ್ದರೆ ಸಖತ್ತಾಗಿ ಬಿಡ್ತಿತ್ತು. 15 16 14 ಅಂತ ಬಿತ್ತು ಅನ್ಕೋತೀನಿ. ಓಕೆ ರೈಟಲ್ಲಿ ಅವನು ಬಂದಂಗಿದ್ದೀರಾ? ಇಲ್ಲಿ ಬಾರ ಸಾಯ್. ಓಕೆ ಇವನಿಗೆ ಒಂದು ಹೆಡ್ಡು ಸಕ್ಕದ ಬಿತ್ತು. 150 ಹತ್ತಿರ ಹೆಡ್ ಬಿದ್ದೈತೆ. ಸಾರಿ 150 ಹತ್ತಿರ ಡ್ಯಾಮೇಜ್ ಬಿದ್ದೈತೆ. 150 ಮೇಲೆ ಬಿದ್ದೈತೆ. ಇವಾಗ ಹತ್ತಿರ ಹೋಗ್ಬಿಟ್ಟು ಅವ್ನಿಗೆ ಹೊಡೆದ್ಬಿಡೋಣ. ಇಲ್ಲೇ ಎಲ್ಲ ಬಚ್ಚಿಡ್ಕೊಂಡು ಮೆಡಿಕ್. ಅಯ್ಯೋ 2 ಹೋಗಕ್ಕಾಗ್ತಿಲ್ಲಲ್ಲ, ನಾನಿರೋ ಸೈಜು. ಓಕೆ ಪರವಾಗಿಲ್ಲ, ದಪ್ಪ ಆಗ್ಬಿಟ್ಟಿದ್ದೀನಿ. ಏನೋ ಹೇಳ್ತಿದ್ದೆ ನಾನು. ಓಕೆ 150 ಮೇಲೆ ಡ್ಯಾಮೇಜ್ ಬಿದ್ದೈತೆ. ಇಲ್ಲ ಬಚ್ಚಿಡ್ಕೊಂಡೆಲ್ಲ ಮೆಡಿಕೇಟ್ ಹಾಕೊಂತಿರ್ತಾನೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅವನು. ಸುತ್ತಾಡ್ಬಿಟ್ಟೆ ಎಲ್ಲೂ ಸಿಗಲಿಲ್ಲ ಅಂತ ಬಿಟ್ಟು ಹೊರಗಡೆ ಬಂದೆ. ಇಲ್ಲಿ ಎಲ್ಲೋ ಇಲ್ಲಿ ಹಿಂದೆ ಏನು ಗುರು ಈ ರೇಂಜ್ ಡ್ಯಾಮೇಜ್ ಕೊಡ್ಬಿಟ್ಟ. ಓಕೆ ನಮ್ಮ ಹತ್ರ ಹೂಕೊಂಡಿರೋದಕ್ಕೆ ಸೇಫು. ಅಯ್ಯೋ ಹೂಕೊಂಡು ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಒಂದು ಗ್ರ್ಯಾಂಡ್ ಇದೆ, ಕುಕ್ ಮಾಡಿ ಹಾಕ್ಬಿಡು ಅಂತ ಹೇಳಿ. ಸ್ವಲ್ಪ ಮೆಡಿಕೇಟ್ ಹಾಕೊಂಡ್ಬಿಟ್ಟು ಕುಕ್ ಮಾಡೋಣ. ಜೈ ಆಂಜನೇಯ, ಕುಕ್ ಮಾಡು. ಬಾ ಅಯ್ಯೋ ಲೇ ನಿಖಿಲ್ ಓಡೋಕ್ ಬೇಡ. ನಿಖಿಲ್ ಓಡ್ತೀಯಪ್ಪ, ಯಾಕಪ್ಪ ಓಡ್ತೀಯಾ? ಇಲ್ಲಿ ಸಾಯ್. ಓಕೆ ನಾಕಾಗ್ಬಿಟ್ರು ಬಾಸು. ನಾನು ಇಲ್ಲಿ ನೋಡಿ ಮಜಾ ಮಾಡ್ತೀನಿ. ಯಾಕೆಂದರೆ ಜಂಪ್ ಮಾಡಿ ಹೊಡಿತಿರ್ತೀನಿ ಅವನಿಗೆ. ಅವ್ರ ಟೀಮೇಟಲ್ಲಿದ್ದ ಅವ್ನು ರಿವೈವ್ ಮಾಡ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ನಾನು ಹೆದರ್ಕೊಂಡು ಈ ಥರ ಮಾಡ್ತಿದ್ದೆ. ಹೊರಗಡೆ ನಿಂತ್ಕೊಡೋಕ್ಕೂ ಹೆದರಿಕೆ, ಬೇರೆ ಎಲ್ಲಾದ್ರೂ ಬಿದ್ದುಬಿಟ್ಟು ಹೊಡ್ತಾ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ಥರ ಸೈಕಾಗಿ ಆಡ್ತಿದ್ದೆ. ಆಮೇಲೆ ಹತ್ತಿರ ಹೋದೆ. ಇವ್ರು ಟೀಮೇಟ ನಂಗೆ ಸಾಯಿಸೋದು ಹೆಂಗೆ ಸಾಯಿಸೋಣ ಅಂತ ನೋಡಿ. ಇಲ್ಲೇ ಮೇಲ್ಗಡೆ ಆ ಮನೇಲಿ ಇದ್ದಾನೆ ಅವನು, ಹಂಚಿನ ಮನೆ ಒಳಗಡೆ. ನೀನು ತುಂಬ ವೇಟ್ ಮಾಡಿದೆ. ಸ್ವಲ್ಪನೂ ತಲೆ ತೋರಿಸಿದ್ರೆ ನಾನು ನುಗ್ಗಕ್ಕೂ ಬೇಡ ಅನಿಸ್ತು. ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೆ. ಹಿಂಗಡೆ ಒಂದು ಟೀಮ್ ಮತ್ತೆ ನೋಡಿ ಅವ್ರ ಟೀಮೇಟ್ಸ್ನ ರಿವೈವ್ ಮಾಡ್ಕೊಳಕ್ಕೆ ಬರ್ತೀನಿ ಕಣ್ರು. ಫಸ್ಟು ನೋಡಿ ಇನ್ನೂ ಅಲ್ಲಿ ಮೇಲ್ಗಡೆ ಇದ್ದವನು. ನಾನು ಇವನಿಗೆ ಕಿಲ್ ಮಾಡ್ಕೊಳ್ಳೋ ಗ್ಯಾಪ್ ಒಳಗಡೆ ಎಷ್ಟು ಬೇಗ ಅಲ್ಲಿಂದ ಅಲ್ಲಿಗೆ ಬಂದಂತ ಗೊತ್ತಾಗಿಲ್ಲ. ಬಂದು ಹೊಡೆದೇ ಸಾಯಿಸ್ಬಿಡ್ತಾನೆ ನೋಡಿ. ಅಷ್ಟಾಗ ಹಿಂದಿನ ಹೊಡ್ತಾ ಬಿತ್ತು. ನಾನು ಕ್ರೋನ್ ಹಾಕೊಂಡ್ರು ಕೂಡ ಹೂಕೊಂಡು ಹಾಕೊಂಡ್ರು ಕೂಡ ಹೊಡೆದು ಸಾಯಿಸ್ಬಿಡ್ತಾನೆ. ಏನು ಗುರು ಕ್ರೋನೇ ಬರೋದು ಬಾಯಲ್ಲಿ. ಅಷ್ಟೇ ಹಂಗೆ ಮಾಡಿ ಹೊಡೆದು ಸಾಯಿಸ್ಬಿಟ್ಟ. ಅಷ್ಟೇ. ನಿಮಗೆ ವಿಡಿಯೋ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತೀರಿ.
ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. 200ಕ್ಕೆ ಸ್ಪೆಷಲ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ಫಾಲೋ ಮೇಲೆ ಬೇಗ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು.